ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ದಾವೆಗಳನ್ನು ಹೂಡುವಂಥ ಸಂದರ್ಭದಲ್ಲಿ ಅದು ರೆಸ್ಟ್ಯುಡಿಕೇಟ ಆಗುತ್ತೆ. ಹಾಗೆಯೇ CPCಯ ಆರ್ಡರ್ 2 ರೂಲ್ 2ನಲ್ಲಿ ಅದು ರೆಸ್ಟ್ರಿಕ್ಟೆಡ್ ಆಗುತ್ತೆ, ಅಂದರೆ ನಿರ್ಬಂಧಿಸಲ್ಪಡುತ್ತೆ. ಸೊ ಆದರೆ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಾರಣಗಳಿಗೆ ಅಂದರೆ ಬೇರೆ ಬೇರೆ ಪರಿಹಾರಗಳನ್ನು ಕೋರಿ ಬೇರೆ ಕಾಸಾಪಾಕ್ಷನ್ಗಳಿದ್ದಂಥ ಸಂದರ್ಭದಲ್ಲಿ ದಾವೆಗಳನ್ನು ಹೂಡ್ಬೋದು ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ತೀರ್ಪಿನ ಪೂರ್ತಿ ವಿಷಯವನ್ನು ಮುಂದೆ ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟವನ್ನು ಪ್ರೆಸ್ ಮಾಡಿ ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣದಲ್ಲಿ ಅಂದರೆ ಸುಪ್ರೀಂ ಕೋರ್ಟ್ ಯೂನಿವರ್ಲ್ಡ್ ಲಾಜಿಸ್ಟಿಕ್ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ ಇಂದೇವ್ ಲಾಜಿಸ್ಟಿಕ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಪ್ರಕರಣದಲ್ಲಿ ತನ್ನ ಮಹತ್ವದ ತೀರ್ಪನ್ನು ನೀಡಿದೆ. ಅಂದರೆ ಈ ಒಂದು ಪ್ರಕರಣದಲ್ಲಿ ಏನಾಗುತ್ತೆ ಅಂದರೆ ಶೆಡ್ಯೂಲ್ ಸ್ವತ್ತು ಏನಿದೆ ಅದರ ಸ್ವಾಧೀನವನ್ನು ಕೋರಿ ಒಂದು ದಾವೆಯನ್ನು ಹಾಕಲಾಗಿತ್ತು, ಮತ್ತು ಇನ್ನೊಂದು ದಾವೆಯನ್ನು ಅದು ಡ್ಯಾಮೇಜ್ ಏನಾಗಿತ್ತು ಆ ಡ್ಯಾಮೇಜ್ಗೆ ಪರಿಹಾರವನ್ನು ಕೋರಿ ಮತ್ತೊಂದು ದಾವೆಯನ್ನು ಹಾಕಲಾಗಿತ್ತು. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಈ ಮೇಲ್ಮನವಿ ಬಂದಿರುತ್ತೆ. ಅಂದರೆ ಈ ಒಂದು ಪ್ರಕರಣದ ವಿಚಾರ ಏನು ಅಂದರೆ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ದಾವೆಗಳನ್ನು ಹಾಕಿರೋದ್ರಿಂದ ಇದು ಬರೋದಿಲ್ಲ ಅಂಥೇಳಿ ಮೇಲ್ಮನವಿಯನ್ನು ಸಲ್ಲಿಸಿರ್ತಾರೆ. ಸೊ ಹಾಗಾಗಿ ಇಲ್ಲ ಆ ರೀತಿಯಲ್ಲಿ ಸಲ್ಲಿಸ್ಬೋದು ಅಂಥೇಳಿ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿರುತ್ತೆ. ಈ ಒಂದು ಪ್ರಕರಣದ ಅಂಶವನ್ನು ನೋಡೋದಾದರೆ ಈ ಒಂದು ಪ್ರಕರಣದಲ್ಲಿ ಶೆಡ್ಯೂಲ್ ಸ್ವತ್ತು ಏನಿದೆ ಅದರ ಸ್ವತ್ತಿನ ಒಂದು ಸ್ವಾಧೀನವನ್ನು ಕೋರಿ ಅಂದರೆ ಸ್ವತ್ತನ್ನು ನಮ್ಮ ಹ್ಯಾಂಡ್ ಓವರ್ ಮಾಡಿ ಅಂಥೇಳಿ ಆ ಸ್ವತ್ತಿಗೆ ಅಂದರೆ ಅದನ್ನು ಇವರು ಏನು ಕೇಳಿರ್ತಾರೆ ಆವಾಗ ಇವರು ಹ್ಯಾಂಡ್ ಓವರ್ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಅಥವಾ ಹ್ಯಾಂಡ್ ಓವರ್ ಮಾಡೋದಕ್ಕೆ ತಿರಸ್ಕರಿಸಿದಂಥ ದಿನಾಂಕ ಏನಿದೆ ಆ ಒಂದು ದಿನಾಂಕದಲ್ಲಿ ಅದು ಸ್ವಾಧೀನವನ್ನು ಕೋರಿ ಒಂದು ಪ್ರಕರಣವನ್ನು, ಹಾಗೆ ಅದು ಡ್ಯಾಮೇಜ್ ಆಗಿರೋವಂಥದ್ದು ಏನು ಗೊತ್ತಾಗುತ್ತೆ ಇವರಿಗೆ ಆ ದಿನಾಂಕಕ್ಕೆ ಸಂಬಂಧಪಟ್ಟಂತೆ ಡ್ಯಾಮೇಜನ್ನು ಅಂದರೆ ಡ್ಯಾಮೇಜ್ ಆಗಿರೋದಕ್ಕೆ ಪರಿಹಾರವಾಗಿ ಮತ್ತೊಂದು ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಅಂದರೆ ಇಲ್ಲಿ ಒಂದೇ ವಿಷಯ ವಸ್ತು ಆಗಿದ್ರೂ ಕೂಡ ಎರಡು ಕಾರಣಗಳು ಬೇರೆ ಬೇರೆಯಾಗಿರ್ತವೆ, ಮತ್ತು ಈ ಎರಡು ಪ್ರಕರಣಗಳ ಕಾಸ್ ಆಫ್ ಆಕ್ಷನ್ ಏನಿದೆ ವ್ಯಾಜ್ಯ ಕಾರಣ ಅದು ಕೂಡ ಬೇರೆ ಬೇರೆ ಆಗಿರುತ್ತೆ. ಸೊ ಹಾಗಾಗಿ ಎರಡು ಕಾರಣಗಳು ಅಂದರೆ ಕೋರಿರುವಂಥ ಪರಿಹಾರಗಳು ಕೂಡ ಬೇರೆ ಮತ್ತು ವ್ಯಾಜ್ಯ ಕಾರಣಗಳು ಕೂಡ ಬೇರೆ ಆಗಿರುತ್ತೆ. ಸೊ ಹಾಗಾಗಿ ಈ ಪ್ರಕರಣದ ದಾವೆಗಳನ್ನು ಎರಡನ್ನೂ ಹೂಡ್ಬೋದು ಅಂತೇಳಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ಈ ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಪ್ರಕರಣದಿಂದ ಗೊತ್ತಾಗುವಂಥದ್ದು ಏನು ಅಂತಂದರೆ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಆದ್ರೂ ಕೂಡ ಕಾರಣಗಳು ಅಂದರೆ ಪರಿಹಾರ ಕೇಳುವಂಥ ವಿಷಯಗಳು ಏನಿರ್ತದೆ ಅದು ಬೇರೆ ಬೇರೆ ಆಗಿದ್ದಾಗ, ಅಂದರೆ ಕೇಳುವ ಪರಿಹಾರಗಳು ಬೇರೆ ಬೇರೆ ಆಗಿದ್ದಾಗ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆ ಬೇರೆ ಬೇರೆ ದಾವೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಾಸ್ ಆಫ್ ಆಕ್ಷನ್ಗಳು ಉದ್ಭವ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರಕರಣಗಳನ್ನು ಹೂಡ್ಬೋದಾಗಿರುತ್ತೆ. ಆದರೆ ಒಂದೇ ಕಾಸ್ ಆಫ್ ಆಕ್ಷನ್ ಆಗಿದ್ದರೆ ಬೇರೆ ಬೇರೆ ದಾವೆಗಳನ್ನು ಹೂಡೋಕ್ಕೆ ಬರಲ್ಲ, ಅಥವಾ ಒಂದೇ ಪರಿಹಾರವನ್ನು ಕೋರಿ ಬೇರೆ ಬೇರೆ ದಾವೆಗಳನ್ನು ಕೂಡ ಹೂಡ್ಲಿಕ್ಕೆ ಬರಲ್ಲ. ಸೊ ಆ ರೀತಿಯಲ್ಲಿ ಒಂದೇ ಕಾರಣ ಇದ್ದು ಒಂದೇ ಕಾಸ್ ಆಫ್ ಆಕ್ಷನ್ ಇದ್ದರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ದಾವೆಗಳನ್ನು ಹೂಡಿದರೆ ಅವುಗಳನ್ನು ಒಂದನ್ನು ಹೊರತುಪಡಿಸಿ ಉಳಿದದನ್ನು ಹಿಂದಕ್ಕೆ ತಗೋಬೇಕಾಗತ್ತೆ. ಇಲ್ಲ ಬೇರೆ ಬೇರೆ ಕಾರಣಗಳು ಅಂದರೆ ದಟ್ ಮೀನ್ಸ್ ಪರಿಹಾರ ಏನು ಕೇಳಿರ್ತೀವಿ ಅಂದರೆ ರಿಲೀಫನ್ನು ಏನು ಕೇಳಿರ್ತೀವಿ ದಾವೆಯಲ್ಲಿ ಅದು ಬೇರೆ ಬೇರೆ ಆಗಿದ್ದು ಒಂದೇ ಕಾಸ್ ಆಫ್ ಆಕ್ಷನ್ ಆಗಿದ್ದರೂ ಆಗೋದಿಲ್ಲ. ಆದರೆ ಕಾಸ್ ಆಫ್ ಆಕ್ಷನೂ ಬೇರೆ ಬೇರೆ ಆಗಿರಬೇಕು, ದಾವೆಗಳ ಕಾರಣ ಪರಿಹಾರಕ್ಕೆ ಏನು ಕೇಳಿರ್ತೀವಿ ಅದು ಕೂಡ ಬೇರೆ ಬೇರೆ ಆಗಿರಬೇಕು. ಆವಾಗ ಬೇರೆ ಬೇರೆ ದಾವೆಗಳನ್ನು ಹೂಡ್ಬೋದಾಗಿರುತ್ತೆ. ಅಂಥ ಸಂದರ್ಭದಲ್ಲಿ CPCಯ ಆರ್ಡರ್ 2 ರೂಲ್ 2 ಇದೇನಿದೆ ಇದು ಅಪ್ಲಿಕೇಬಲ್ ಆಗಲ್ಲ, ಇದರಿಂದ ಅದನ್ನ ನಿರ್ಬಂಧಿಸಲಿಕ್ಕೆ ಬರೋದಿಲ್ಲ ಅನ್ನೋದು ಈ ಒಂದು ಪ್ರಕರಣದಿಂದ ತಿಳ್ಕೊಬೋದಾಗಿರುತ್ತೆ.